ನನ್ನ ಮೇಲೆ ಹಣೆ ಇಟ್ಟಳು. ಸಿದ್ದರಾಮಯ್ಯನವ್ರನ್ನ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಟ್ಟವನು ನಾನು. ಎಸ್.ಎಂ. ಕೃಷ್ಣನ ಚೀಫ್ ಮಿನಿಸ್ಟರ್ ನಮ್ಮ ಜಿಲ್ಲೆಗೆ ಮಾಡಬೇಕು ಅಂತ ಆಸೆ ಪಟ್ಟವನು ನಾನು. ಜಾರ್ಜ್ ಆಗಲಿ ನಾನಾಗಲಿ ಎಂ.ಬಿ. ಪಾಟ್ ಆಗಲಿ ಮಿನಿಸ್ಟರ್ ಆಗಬೇಕು ಅಂತ ಯಾರು ನಾವು ಆಸೆ ಪಟ್ಟವ್ರು ಅಲ್ಲ. ಈಗ ರಾಜಕಾರಣಿಗಳು ಭೇಟಿ ಆದ್ಮೇಲೆ ರಾಜಕೀಯ ಚರ್ಚೆ ಮಾಡದೇ ಇರ್ತೀವ? ಕೋಪನೇ ಇದ್ರಲ್ಲ ಸಮಾಧಾನ ಮಾಡೋದು. ಚಾಕಲ್ ಹಾಕದೀವಿ ಇಷ್ಟು ಯಾಕೆ ಮಾತಾಡಿಲ್ಲ? ಇರ್ಬೋದು. ಅಲ್ಲ ಗೊತ್ತಿಲ್ಲದ ವಿಷಯ ನಾ ಹೆಂಗಪ್ಪ ಹೇಳಿ. ಸರ್ ನೀವು ಹೆಂಗೆ ಸರ್ ಮಂಡ್ಯದಲ್ಲಿ ನೀವೇ ಡಾನ್ ಗೊತ್ತಿಲ್ಲ ಅಂತ ಹೇಳಿ ದಾನ ಅಣ್ಣ ಬಂಡಿ ಇವಳು ಇಲ್ಲ ಅನ್ನಲ್ಲ. ಬಟ್ ನಾನೇ ಅಂತಂದ್ರೆ ಆಗಲ್ಲ. ಈಗ ಇವಳಿಗೆ ಮದುವೆ ಆಗಿದ್ದಾಳೆ, ಏನ್ ಮಾಡಕ್ಕೆ? ಇಲ್ಲಿ ಬಂದು ಮೈ ಹಿಡಿತಾಳೆ ಹೋಗೋದ್ ಬಿಟ್ಟು. ಎಲ್ಲಿಗೆ ಹೋಗ್ಲಿ ಸರ್ ನಾನು? ನಿನ್ ಗಂಡನ ಜೊತೆ ಹೋಗಮ್ಮ. ಸರ್ ನನಗೆ ನೀವೇ ಫೋನ್ ಮಾಡಿ ಹೇಳಿದ್ದು, ನನ್ನ ಮೇಲೆ ಹಣೆ ಇಟ್ಟಳು. ನನ್ನ ಮೇಲೆ ಹಣೆ ಇಟ್ಟಳು. ಸರಿ ಸರ್, ಈಗ ಒಳಗಡೆ ಏನೇನು ವಿಚಾರ ಮಾತಾಡಿದ್ರಿ ತಾವು? ಸಿದ್ದರಾಮಯ್ಯನವ್ರನ್ನ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಟ್ಟವನು ನಾನು. ಎಸ್.ಎಂ. ಕೃಷ್ಣನ ಚೀಫ್ ಮಿನಿಸ್ಟರ್ ನಮ್ಮ ಜಿಲ್ಲೆಗೆ ಮಾಡಬೇಕು ಅಂತ ಆಸೆ ಪಟ್ಟವನು ನಾನು. ಜಾರ್ಜ್ ಆಗಲಿ ನಾನಾಗಲಿ ಎಂ.ಬಿ. ಪಾಟ್ ಆಗಲಿ ಮಿನಿಸ್ಟರ್ ಆಗಬೇಕು ಅಂತ ಯಾರು ನಾವು ಆಸೆ ಪಟ್ಟವ್ರು ಅಲ್ಲ. ಅಂಬರೀಶ್ ಅವ್ರಿಗೆ ಯಾವುದೇ ಅಸಮಾಧಾನ ಇಲ್ಲ ಹಾಗಾದ್ರೆ? ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ ಇಲ್ಲಿ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅಷ್ಟೇ. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಇದ್ರು ಏನ್ ತೊಂದರೆ ಇದೆ? ಅಷ್ಟೇ ಅವ್ರು ತಿನ್ನೋದು ಅಷ್ಟೇ. ಈಗ ರಾಜಕಾರಣಿಗಳು ಭೇಟಿ ಆದ್ಮೇಲೆ ರಾಜಕೀಯ ಚರ್ಚೆ ಮಾಡದೇ ಇರ್ತೀವ? ಅಂದ್ರೆ ಅಂಬರೀಶ್ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕಾಗಿ ಇಲ್ಲಿವರೆಗೆ ಬಂದಿದ್ರಿ? ಕೋಪನೇ ಇದ್ರಲ್ಲ ಸಮಾಧಾನ ಮಾಡೋದು. ಸರ್, ಈಗ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿದ ನಂತರದಲ್ಲಿ ತಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನವನ್ನು ಹೊಂದಿದ್ರು. ಊಟ ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವ್ರನ್ನೇ ಅವನು ಹೇಳ್ತಾನೆ. ಅವ್ರೇ ಹೇಳಲ್ಲ, ನಾನು ಹೇಳಲ್ಲ, ಅವನು ಹೇಳ್ತಾನೆ. ಮಗನೇ ಚಾಕಲ್ ಹಾಕದೀವಿ ಇಷ್ಟು ಯಾಕೆ ಮಾತಾಡಿಲ್ಲ? ಇರ್ಬೋದು. ಅಲ್ಲ ಗೊತ್ತಿಲ್ಲದ ವಿಷಯ ನಾ ಹೆಂಗಪ್ಪ ಹೇಳಿ. ಸರ್ ನೀವು ಹೆಂಗೆ ಸರ್ ಮಂಡ್ಯದಲ್ಲಿ ನೀವೇ ಡಾನ್ ಗೊತ್ತಿಲ್ಲ ಅಂತ ಹೇಳಿ ದಾನ ಅಣ್ಣ ಬಂಡಿ ಇವಳು ಇಲ್ಲ ಅನ್ನಲ್ಲ. ಬಟ್ ನಾನೇ ಅಂತಂದ್ರೆ ಆಗಲ್ಲ. ಈಗ ಇವಳಿಗೆ ಮದುವೆ ಆಗಿದ್ದಾಳೆ, ಏನ್ ಮಾಡಕ್ಕೆ? ಇಲ್ಲಿ ಬಂದು ಮೈ ಹಿಡಿತಾಳೆ ಹೋಗೋದ್ ಬಿಟ್ಟು. ಎಲ್ಲಿಗೆ ಹೋಗ್ಲಿ ಸರ್ ನಾನು? ನಿನ್ ಗಂಡನ ಜೊತೆ ಹೋಗಮ್ಮ. ಸರ್ ನನಗೆ ನೀವೇ ಫೋನ್ ಮಾಡಿ ಹೇಳಿದ್ದು, ನನ್ನ ಮೇಲೆ ಹಣೆ ಇಟ್ಟಳು. ನನ್ನ ಮೇಲೆ ಹಣೆ ಇಟ್ಟಳು. ಸರಿ ಸರ್, ಈಗ ಒಳಗಡೆ ಏನೇನು ವಿಚಾರ ಮಾತಾಡಿದ್ರಿ ತಾವು? ಸಿದ್ದರಾಮಯ್ಯನವ್ರನ್ನ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಟ್ಟವನು ನಾನು. ಎಸ್.ಎಂ. ಕೃಷ್ಣನ ಚೀಫ್ ಮಿನಿಸ್ಟರ್ ನಮ್ಮ ಜಿಲ್ಲೆಗೆ ಮಾಡಬೇಕು ಅಂತ ಆಸೆ ಪಟ್ಟವನು ನಾನು. ಜಾರ್ಜ್ ಆಗಲಿ ನಾನಾಗಲಿ ಎಂ.ಬಿ. ಪಾಟ್ ಆಗಲಿ ಮಿನಿಸ್ಟರ್ ಆಗಬೇಕು ಅಂತ ಯಾರು ನಾವು ಆಸೆ ಪಟ್ಟವ್ರು ಅಲ್ಲ. ಅಂಬರೀಶ್ ಅವ್ರಿಗೆ ಯಾವುದೇ ಅಸಮಾಧಾನ ಇಲ್ಲ ಹಾಗಾದ್ರೆ? ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ ಇಲ್ಲಿ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅಷ್ಟೇ. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಇದ್ರು ಏನ್ ತೊಂದರೆ ಇದೆ? ಅಷ್ಟೇ. ಅವ್ರು ತಿನ್ನೋದು ಅಷ್ಟೇ.
ಈಗ ರಾಜಕಾರಣಿಗಳು ಭೇಟಿ ಆದ್ಮೇಲೆ ರಾಜಕೀಯ ಚರ್ಚೆ ಮಾಡದೇ ಇರ್ತೀವ? ಅಂದ್ರೆ ಸರ್, ನೀವು ಅಂಬರೀಶ್ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕಾಗಿ ಇಲ್ಲಿವರೆಗೆ ಬಂದಿದ್ರಿ. ಇಲ್ಲ ಕೋಪನೇ ಇದ್ರಲ್ಲ ಸಮಾಧಾನ ಮಾಡೋದು. ಸರ್, ಈಗ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿದ ನಂತರದಲ್ಲಿ ತಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನವನ್ನು ಹೊಂದಿದ್ರು. ಊಟ ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವ್ರನ್ನೇ ಅವನೇ ಹೇಳ್ತಾನೆ. ಅವ್ರೇ ಹೇಳಲ್ಲ, ನಾನು ಹೇಳಲ್ಲ, ಅವನೇ ಹೇಳ್ತಾನೆ. ಏಯ್ ಮಗ, ನನ್ನ ಮಗನೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.